ನಮಸ್ಕಾರ ಸ್ನೇಹಿತರೆ, ನಾನು ಪುಷ್ಪ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನಿಂದ ನಮ್ಮ ಚರ್ಮಕ್ಕೆ ಯಾವುದೆಲ್ಲ ಉಪಯೋಗಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಅಕ್ಕಿ ಹಿಟ್ಟಿನಲ್ಲಿ ಪ್ಯಾರಾಮೈನೋ ಬೆಂಜೋಯಿಕ್ ಆಮ್ಲ, ಫೆರುಲಿಕ್ ಆಮ್ಲ ಮತ್ತು ಅಲಂಟೋಯಿನ್ ಆಮ್ಲ ಎನ್ನುವುದು ತುಂಬಾ ಇರುತ್ತೆ. ಈ ಪ್ಯಾರಾಮೈನೋ ಬೆಂಜೋಯಿಕ್ ಆಮ್ಲ ಅನ್ನೋದು ಒಂದು ಬೆಸ್ಟ್ ಸನ್ಸ್ಕ್ರೀನ್ ಆಗಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿರುವಂಥ ವಿಟಮಿನ್ ಸಿಯನ್ನು ಹೀರಿಕೊಳ್ಳೋಕೆ ತುಂಬಾ ಸಹಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಈ ಫೆರುಲಿಕ್ ಆಮ್ಲದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ತುಂಬಾ ಇರುತ್ತೆ. ಅದ್ರ ಜೊತೆಗೆ ಈ ಅಲಾಂಟಾಯಿನ್ ಅಂತ ಹೇಳ್ತೀವಲ್ವ, ಇದರಲ್ಲೂ ಪ್ರಕೃತಿಯಲ್ಲಿರುವಂತಹ ಉರಿಯೂತವನ್ನು ಇದು ಹೊಂದಿರೋದ್ರಿಂದ ನಮ್ಮ ಚರ್ಮವನ್ನು ಸರಿಪಡಿಸೋದ್ರಲ್ಲಿ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಹಾಗಾಗಿ ನಾವು ಅಕ್ಕಿ ಹಿಟ್ಟನ್ನು ಬಳಸೋದ್ರಿಂದ ನಮ್ಮ ಒಂದು ಚರ್ಮಕ್ಕೆ ತುಂಬಾ ಉಪಯೋಗಕಾರಿ ಇದೆ. ಸೊ ಅದರಲ್ಲಿ ನಾವು ಈ ಅಕ್ಕಿ ತೊಳೆದಿರುವಂತಹ ನೀರು ಅಥವಾ ಗಂಜಿಯನ್ನು ಸಹ ನಾವು ಒಂದು ಟೋನರ್ ಆಗಿ ಕೂಡ ಬಳಸಬಹುದು. ನಾನು ಈ ಅನ್ನದ ಗಂಜಿಯ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಮುಖಕ್ಕೆ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ನಮ್ಮ ಚರ್ಮದ ಕಾಂತಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಇದಕ್ಕೆ ಸ್ವಲ್ಪ ಹಾಲಿನ ಕೆನೆಯನ್ನು ತೆಗೆದುಕೊಳ್ಳಿ. ಹಾಲಿನ ಕೆನೆ ಏಕೆ ಅಂತ ಹೇಳಿದರೆ, ಈ ಕೆನೆಯಲ್ಲಿ ಲೋ pH ಇರೋದ್ರಿಂದ ಇದು ನ್ಯಾಚುರಲ್ ಕ್ಲೆನ್ಸನ್ ಆಗಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ಇದು ಚರ್ಮವನ್ನು ತೇವಗೊಳಿಸೋದ್ರಲ್ಲಿ ಇದು ಸಹಕಾರಿಯಾಗಿರೋದ್ರಿಂದ ನೀವು ಹಾಲಿನ ಕೆನೆಯನ್ನು ತೆಗೆದುಕೊಳ್ಳಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಹಾಲು ಏನಕ್ಕೆ ಅಂತ ಹೇಳಿದರೆ, ನಮ್ಮ ಚರ್ಮವನ್ನು ಶುದ್ಧಿಗೊಳಿಸೋದ್ರ ಜೊತೆಗೆ ಇದು ಸನ್ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ನಮಗೆ ತುಂಬಾ ಉಪಯೋಗಕಾರಿಯಾಗಿರೋದ್ರಿಂದ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರನ್ನು ತೆಗೆದುಕೊಳ್ಳಿ. ಕಾಫಿ ಪೌಡ್ರ್ ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಈ ಕೆಫಿನ್ ಅನ್ನೋ ಅಂಶ ಇರೋದ್ರಿಂದ ಇದು ನಮ್ಮ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಜೊತೆಗೆ ಇದು ಒಂದು ನ್ಯಾಚುರಲ್ ಗ್ಲೋ ಕೊಡೋಕ್ಕೆ ಸಹಕಾರಿಯಾಗಿರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರನ್ನು ತೆಗೆದುಕೊಳ್ಳಿ. 2 ಸ್ಪೂನು ಅಕ್ಕಿ ಹಿಟ್ಟು. ಈಗಾಗಲೇ ನಾನು ಹೇಳಿದ್ದೀನಿ ಅಕ್ಕಿ ಹಿಟ್ಟಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಹೇಳಿ. ಇದಿಷ್ಟನ್ನು ನೀವು ಒಂದು ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೀತಿ ನೀವು ಇದನ್ನು ತಯಾರು ಮಾಡ್ಕೋಬೇಕು. ಈ ಪೇಸ್ಟನ್ನು ನೀವು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿದ ಮೇಲೆ ಒಂದು 20 ಮಿನಿಟ್ ಬಿಟ್ಟು ನೀವು ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳಿ. ಇದನ್ನು ನೀವು ವಾರದಲ್ಲಿ ಒಂದು 3 ಬಾರಿ ಆದರೂ ಟ್ರೈ ಮಾಡಿ. ಇದರ ರಿಸಲ್ಟ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಫ್ರೆಂಡ್ಸ್? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಜೊತೆಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.